ನಿಮ್ಮ ಮನೆಯಲ್ಲಿ ಅಕಾರಣ ಜಗಳ ಅಥವಾ ಪದೇ ಪದೇ ಅನಾರೋಗ್ಯ ಆಗ್ತಿದೆಯಾ? ಅದು ಮಾಟ ಮಂತ್ರದ ಲಕ್ಷಣ ಇರಬಹುದು. ಹೇಗೆ ತಿಳಿಯೋದು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡೋದನ್ನ ಮರೆಯಬೇಡಿ. ಮಾಟಮಂತ್ರ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಮನೆಯ ಮೇಲೆ ಅಥವಾ ವ್ಯಕ್ತಿಯ ಮೇಲೆ ಆಗಿದೆ ಎಂದು ನಂಬುವವರು ಕೆಲವು ಸಾಮಾನ್ಯ ಲಕ್ಷಣಗಳನ್ನು ಗುರುತಿಸುತ್ತಾರೆ. ವ್ಯಕ್ತಿಯ ಮೇಲೆ ಕಂಡುಬರುವ ಲಕ್ಷಣಗಳು: ಒಬ್ಬ ವ್ಯಕ್ತಿಯ ಮೇಲೆ ಮಾಟದ ಪ್ರಭಾವವಿದ್ದರೆ ಅವರ ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆಗಳಾಗಬಹುದು. ಅಕಾರಣ ಅನಾರೋಗ್ಯ: ವೈದ್ಯಕೀಯ ಪರೀಕ್ಷೆಗಳಲ್ಲಿ ಎಲ್ಲವೂ ಸರಿಯಿದ್ದರೂ ಸುಸ್ತು, ತಲೆನೋವು ಅಥವಾ ಮೈಕೈ ನೋವು ಸತತವಾಗಿ ಕಾಡುವುದು. ಮಾನಸಿಕ ಬದಲಾವಣೆ: ಅತಿಯಾದ ಕೋಪ, ಖಿನ್ನತೆ, ಒಂಟಿಯಾಗಿರಲು ಬಯಸುವುದು ಅಥವಾ ಹಠಾತ್ ಭಯವಾಗುವುದು. ನಿದ್ರಾಹೀನತೆ: ಭಯಾನಕ ಕನಸುಗಳು ಬೀಳುವುದು ಅಥವಾ ನಿದ್ರೆಯಲ್ಲಿ ಯಾರೋ ಕರೆಯುವಂತೆ ಭಾಸವಾಗುವುದು. ಕಣ್ಣುಗಳ ಬದಲಾವಣೆ: ಕಣ್ಣುಗಳು ಕೆಂಪಾಗುವುದು ಅಥವಾ ನೋಟದಲ್ಲಿ ತೀಕ್ಷ್ಣತೆ ಇಲ್ಲದಿರುವುದು. ಮನೆಯಲ್ಲಿ ಕಂಡುಬರುವ ಬದಲಾವಣೆಗಳು: ಮನೆಯ ವಾತಾವರಣದಲ್ಲಿ ಈ ಕೆಳಗಿನ ಅಸಹಜ ಘಟನೆಗಳು ನಡೆಯುತ್ತಿವೆ ಎಂದು ಅನಿಸಬಹುದು. ಅಕಾರಣ ಜಗಳ: ಮನೆಯ ಸದಸ್ಯರ ನಡುವೆ ಸಣ್ಣ ವಿಷಯಕ್ಕೂ ದೊಡ್ಡ ಮಟ್ಟದ ಗಲಾಟೆಗಳು ನಡೆಯುವುದು. ದುರ್ಗಂಧ: ಮನೆಯಲ್ಲಿ ಯಾವುದೇ ಕಾರಣವಿಲ್ಲದಿದ್ದರೂ ಹಠಾತ್ ಆಗಿ ಯಾವುದೋ ವಸ್ತು ಕೊಳೆತ ವಾಸನೆ ಬರುವುದು. ತುಳಸಿ ಗಿಡ ಒಣಗುವುದು: ಚೆನ್ನಾಗಿ ನೀರು ಹಾಕಿದರೂ ಮನೆಯ ಮುಂದಿನ ತುಳಸಿ ಗಿಡ ಪದೇ ಪದೇ ಒಣಗಿ ಹೋಗುವುದು ಶುಭ ಸಂಕೇತವಲ್ಲ ಎಂದು ನಂಬಲಾಗುತ್ತದೆ. ಅತಿಥಿಗಳ ಅಸಮಾಧಾನ: ಮನೆಗೆ ಬಂದವರು ಹೆಚ್ಚು ಹೊತ್ತು ಇರಲು ಇಷ್ಟಪಡದೆ ಬೇಗನೆ ಹೊರಡಲು ಇಷ್ಟಪಡುವುದು. ಪಾದರಕ್ಷೆ ಅಥವಾ ವಸ್ತುಗಳ ಕಾಣೆಯಾಗುವುದು: ಪದೇ ಪದೇ ಮುಖ್ಯವಾದ ವಸ್ತುಗಳು ಅಥವಾ ಪಾದರಕ್ಷೆಗಳು ಸ್ಥಾನಪಲ್ಲಟವಾಗುವುದು. ಪರಿಹಾರ ಅಥವಾ ಜಾಗೃತಿ: ಒಂದು ವೇಳೆ ನಿಮಗೆ ಇಂತಹ ಅನುಭವವಾಗುತ್ತಿದ್ದರೆ ಗಾಬರಿಯಾಗುವ ಮೊದಲು ಈ ಕ್ರಮಗಳನ್ನು ಅನುಸರಿಸಿ. ವೈದ್ಯಕೀಯ ಸಲಹೆ: ಮೊದಲು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ತಪಾಸಣೆ ಮಾಡಿಸಿಕೊಳ್ಳಿ. ಹೆಚ್ಚಿನ ಸಂದರ್ಭಗಳಲ್ಲಿ ಇವು ಮಾನಸಿಕ ಒತ್ತಡದ ಸ್ಟ್ರೆಸ್ ಲಕ್ಷಣಗಳಾಗಿರುತ್ತವೆ. ಧನಾತ್ಮಕ ವಾತಾವರಣ: ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚುವುದು, ಧೂಪ ಹಾಕುವುದು ಅಥವಾ ಮಂತ್ರಗಳನ್ನು ಪಠಿಸುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಉಪ್ಪಿನ ನೀರಿನ ಸ್ವಚ್ಛತೆ: ಮನೆಯನ್ನು ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ಒರೆಸುವುದು ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶ ಯಾವುದು ಎಂದರೆ, ಇವು ಕೇವಲ ನಂಬಿಕೆಗಳ ಮೇಲೆ ಆಧಾರಿತವಾದ ಮಾಹಿತಿ. ಯಾವುದೇ ಭಯ ಅಥವಾ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಇರುವುದು ಮುಖ್ಯ. ಇದನ್ನು ಹೇಗೆ ಪ್ರಯೋಗ ಮಾಡುತ್ತಾರೆ ಎಂದರೆ, ಮಾಟಮಂತ್ರ ಅಥವಾ ತಂತ್ರವಿದ್ಯೆಯನ್ನು ಪ್ರಯೋಗ ಮಾಡುವ ವಿಧಾನಗಳು ವಿವಿಧ ಸಂಸ್ಕೃತಿ ಮತ್ತು ನಂಬಿಕೆಗಳಲ್ಲಿ ವಿಭಿನ್ನವಾಗಿವೆ. ಸಾಮಾನ್ಯವಾಗಿ ಇವುಗಳನ್ನು ನಕಾರಾತ್ಮಕ ಶಕ್ತಿಯನ್ನು ಪ್ರೇರೇಪಿಸುವುದು ಎಂದು ಕರೆಯಲಾಗುತ್ತದೆ. ಪ್ರಾಚೀನ ಗ್ರಂಥಗಳು ಮತ್ತು ಜನಪದ ನಂಬಿಕೆಗಳ ಪ್ರಕಾರ ಇವುಗಳನ್ನು ಈ ಕೆಳಗಿನ ಮಾರ್ಗಗಳ ಮೂಲಕ ಪ್ರಯೋಗ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಒಂದನೇದಾಗಿ, ವಸ್ತುಗಳ ಬಳಕೆ ಅಥವಾ ಸಂಸ್ಪರ್ಶ ಪ್ರಯೋಗ. ವ್ಯಕ್ತಿಯ ಮೇಲೆ ನೇರವಾಗಿ ಪ್ರಭಾವ ಬೀರಲು ಅವರ ದೇಹಕ್ಕೆ ಸಂಬಂಧಿಸಿದ ಅಥವಾ ಅವರು ಬಳಸುವ ವಸ್ತುಗಳನ್ನು ಬಳಸಲಾಗುತ್ತದೆ. ವ್ಯಕ್ತಿಯ ಅಂಗಗಳು, ಕೂದಲು, ಉಗುರು ಅಥವಾ ರಕ್ತವನ್ನು ಸಂಗ್ರಹಿಸಿ ಅದರ ಮೇಲೆ ಮಂತ್ರಗಳನ್ನು ಪಠಿಸುವುದು. ಬಟ್ಟೆಗಳು: ವ್ಯಕ್ತಿ ಧರಿಸುವ ಬಟ್ಟೆಗಳನ್ನು ಬಳಸಿಕೊಂಡು ತಂತ್ರಕ್ರಿಯೆ ಮಾಡುವುದು. ಕಾಲು ಧೂಳು: ವ್ಯಕ್ತಿ ನಡೆದ ದಾರಿಯ ಮಣ್ಣನ್ನು ತೆಗೆದುಕೊಂಡು ಹೋಗಿ ಪ್ರಯೋಗ ಮಾಡುವುದು ಒಂದು ಹಳೆಯ ನಂಬಿಕೆ. ಎರಡನೇದಾಗಿ, ಆಹಾರ ಮತ್ತು ಪಾನೀಯ ಸೇವನೆ. ಇದು ಅತ್ಯಂತ ಅಪಾಯಕಾರಿ ಎಂದು ನಂಬಲಾದ ವಿಧಾನ. ವ್ಯಕ್ತಿಯ ಅರಿವಿಗೆ ಬರದಂತೆ ಆಹಾರ ಅಥವಾ ಪಾನೀಯದಲ್ಲಿ ಕೆಲವು ಭಸ್ಮ ಅಥವಾ ಮಂತ್ರಿಸಿದ ದ್ರವಗಳನ್ನು ಬೆರೆಸಿ ನೀಡಲಾಗುತ್ತದೆ. ಇದನ್ನು ವಶೀಕರಣ ಅಥವಾ ಮದ್ದು ಹಾಕುವುದು ಎಂದು ಗ್ರಾಮೀಣ ಭಾಗಗಳಲ್ಲಿ ಕರೆಯುತ್ತಾರೆ. ಮೂರನೇದಾಗಿ, ಪ್ರತಿಕೃತಿ ಅಥವಾ ಗೊಂಬೆಗಳ ಬಳಕೆ. ವ್ಯಕ್ತಿಯನ್ನು ಹೋಲುವ ಮಣ್ಣಿನ ಅಥವಾ ಬಟ್ಟೆಯ ಗೊಂಬೆಯನ್ನು ತಯಾರಿಸಿ ಅದಕ್ಕೆ ವ್ಯಕ್ತಿಯ ಹೆಸರಿಟ್ಟು ಸೂಜಿಗಳಿಂದ ಚುಚ್ಚುವುದು ಅಥವಾ ನಿರ್ದಿಷ್ಟ ಭಾಗಗಳಿಗೆ ಹಾನಿ ಮಾಡುವುದರ ಮೂಲಕ ದೂರದಲ್ಲಿರುವ ವ್ಯಕ್ತಿಗೆ ನೋವುಂಟು ಮಾಡುವ ಪ್ರಯತ್ನ ಮಾಡಲಾಗುತ್ತದೆ. ನಾಲ್ಕನೇದಾಗಿ, ನಿಂಬೆಹಣ್ಣು ಮತ್ತು ಇತರ ದ್ರವ್ಯಗಳು. ಮನೆಯ ಹತ್ತಿರ ಅಥವಾ ದಾರಿಯಲ್ಲಿ ಮಂತ್ರಿಸಿದ ನಿಂಬೆಹಣ್ಣು, ಕುಂಕುಮ, ಬೂದಿ, ಕಪ್ಪು ದಾರ ಅಥವಾ ಮೊಟ್ಟೆಗಳನ್ನು ಇಡುವುದರ ಮೂಲಕ ಆ ಪರಿಸರದಲ್ಲಿ ನಕಾರಾತ್ಮಕ ಶಕ್ತಿ ಹರಡುವಂತೆ ಮಾಡುವುದು. ಐದನೇದಾಗಿ, ದೃಷ್ಟಿ ಅಥವಾ ಸಂಕಲ್ಪ. ಮಾನಸಿಕ ಪ್ರಯೋಗ. ಯಾವುದೇ ವಸ್ತುವಿನ ಸಹಾಯವಿಲ್ಲದೆ ಕೇವಲ ತೀವ್ರವಾದ ದ್ವೇಷ ಅಥವಾ ಕೆಟ್ಟ ಆಲೋಚನೆಗಳ ಮೂಲಕ ಈವಿಲ್ ಊರ್ಜ್ನೀಗ ಕೆಟ್ಟ ದೃಷ್ಟಿ ವ್ಯಕ್ತಿಯ ಏಳಿಗೆಗೆ ಅಡ್ಡಿಪಡಿಸುವುದು. ವೈಜ್ಞಾನಿಕ ಮತ್ತು ತಾರ್ಕಿಕ ನೋಟ ವಿಜ್ಞಾನವು ಇವುಗಳನ್ನು ಮನೋಸೋಮ್ಯಾಟಿಕ್, ಸೈಕೋಸಮ್ಯಾಟಿಕ್ ಪರಿಣಾಮಗಳೆಂದು ಕರೆಯುತ್ತದೆ. ಅಂದರೆ, ಭಯ, ತನಗೆ ಯಾರೋ ಮಾಟ ಮಾಡಿದ್ದಾರೆ ಎಂದು ತಿಳಿದಾಗ
ವ್ಯಕ್ತಿಯಲ್ಲಿ ಉಂಟಾಗುವ ಅತಿಯಾದ ಆತಂಕವೇ ಅವರ ಆರೋಗ್ಯ ಕೆಡಲು ಕಾರಣವಾಗುತ್ತದೆ. ಸಲಹೆ ಸಜೆಷನ್ ಕೆಟ್ಟ ವಸ್ತುಗಳನ್ನು ಕಂಡಾಗ ಮನಸ್ಸು ನಕಾರಾತ್ಮಕವಾಗಿ ಯೋಚಿಸಲು ಶುರು ಮಾಡುತ್ತದೆ. ಇದು ಕೆಲಸದಲ್ಲಿ ವಿಫಲತೆಗೆ ಕಾರಣವಾಗಬಹುದು. ಪ್ರಮುಖ ಸೂಚನೆ: ಇಂತಹ ಕ್ರಿಯೆಗಳು ನೈತಿಕವಾಗಿ ತಪ್ಪು ಮತ್ತು ಕಾನೂನುಬಾಹಿರವಾಗಿರುತ್ತವೆ. ಕರ್ನಾಟಕದಲ್ಲಿ ಅನಿಷ್ಟ ಪದ್ಧತಿಗಳ ವಿರೋಧಿ ಕಾಯ್ದೆ ಜಾರಿಯಲ್ಲಿದೆ. ಧೈರ್ಯ ಮತ್ತು ಆತ್ಮವಿಶ್ವಾಸವಿದ್ದರೆ ಇಂತಹ ಯಾವುದೇ ಪ್ರಯೋಗಗಳು ಮನುಷ್ಯನ ಮೇಲೆ ಪರಿಣಾಮ ಬೀರಲಾರವು. ಇದನ್ನು ಪ್ರಯೋಗ ಯಾಕೆ ಮಾಡುತ್ತಾರೆ ಎಂದರೆ, ಮಾಟಮಂತ್ರ ಅಥವಾ ತಂತ್ರವಿದ್ಯೆಯನ್ನು ಪ್ರಯೋಗ ಮಾಡಲು ಮುಖ್ಯ ಕಾರಣ ಮಾನವನ ವಿಕೃತ ಮನಸ್ಥಿತಿ ಮತ್ತು ನಕಾರಾತ್ಮಕ ಭಾವನೆಗಳು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅಥವಾ ಕುಟುಂಬವು ಸುಖವಾಗಿರುವುದನ್ನು ಸಹಿಸದವರು ಇಂತಹ ಹಾದಿ ಹಿಡಿಯುತ್ತಾರೆ. ಒಂದನೇದಾಗಿ ಅಸೂಯೆ ಮತ್ತು ಮತ್ಸರ ಅಥವಾ ಜೆಲಸಿ. ಇದು ಅತ್ಯಂತ ಸಾಮಾನ್ಯ ಕಾರಣ. ಮತ್ತೊಬ್ಬರ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದವರು ಇಂತಹ ಕೆಲಸಕ್ಕೆ ಕೈಹಾಕುತ್ತಾರೆ. ಪಕ್ಕದ ಮನೆಯವರು ಹೊಸ ಆಸ್ತಿ ಖರೀದಿಸಿದರೆ ಅಥವಾ ಮನೆ ಕಟ್ಟಿದರೆ ಅದನ್ನು ನೋಡಿ ಹೊಟ್ಟೆಕಿಚ್ಚುಪಡುವುದು. ಒಂದು ಕುಟುಂಬದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಿದ್ದರೆ ಅದನ್ನು ಸಹಿಸದೆ ಅಶಾಂತಿ ಉಂಟುಮಾಡಲು ಪ್ರಯತ್ನಿಸುವುದು. ಎರಡನೇದಾಗಿ ದ್ವೇಷ ಮತ್ತು ಸೇಡು. ಹಳೆಯ ಜಗಳಗಳು ಅಥವಾ ವೈಮನಸ್ಯಗಳಿದ್ದಾಗ ನೇರವಾಗಿ ಎದುರಿಸಲು ಧೈರ್ಯವಿಲ್ಲದವರು ಈ ಹಾದಿ ಆಯ್ದುಕೊಳ್ಳುತ್ತಾರೆ. ತಮಗೆ ಆದ ಅವಮಾನ ಅಥವಾ ನಷ್ಟಕ್ಕೆ ಸೇಡು ತೀರಿಸಿಕೊಳ್ಳಲು ಅದೃಶ್ಯ ಮಾರ್ಗದಲ್ಲಿ ತೊಂದರೆ ಕೊಡಲು ಮುಂದಾಗುತ್ತಾರೆ. ಮೂರನೇದಾಗಿ ವ್ಯವಹಾರದ ಪೈಪೋಟಿ. ವ್ಯಾಪಾರ ಕ್ಷೇತ್ರದಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳು ತಮಗಿಂತ ಹೆಚ್ಚು ಲಾಭ ಗಳಿಸುತ್ತಿದ್ದರೆ ಅಥವಾ ಅವರ ವ್ಯಾಪಾರ ವೃದ್ಧಿಯಾಗುತ್ತಿದ್ದರೆ ಅವರಿಗೆ ನಷ್ಟವುಂಟು ಮಾಡಲು ಇಂತಹ ನಕಾರಾತ್ಮಕ ಶಕ್ತಿಗಳ ಮೊರೆ ಹೋಗುತ್ತಾರೆ. ನಾಲ್ಕನೇದಾಗಿ ಪ್ರೀತಿ ಅಥವಾ ವಶೀಕರಣ. ಕೆಲವೊಮ್ಮೆ ತಮಗೆ ಇಷ್ಟವಾದವರು ತಮ್ಮ ಮಾತು ಕೇಳಬೇಕು ಅಥವಾ ತನ್ನನ್ನು ಪ್ರೀತಿಸಬೇಕು ಎಂಬ ಸ್ವಾರ್ಥಕ್ಕಾಗಿ ವಶೀಕರಣದಂತಹ ಪ್ರಯೋಗಗಳು. ಇಂತಹ ವಿದ್ಯೆಗಳನ್ನು ಬಳಸಲಾಗುತ್ತದೆ. ಇದು ಪ್ರೀತಿಗಿಂತ ಹೆಚ್ಚಾಗಿ ಒಬ್ಬರ ಮೇಲೆ ಅಧಿಕಾರ ಚಲಾಯಿಸುವ ಕೆಟ್ಟ ಹಂಬಲವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಇಂತಹ ಘಟನೆಗಳು ನಡೆದಿದ್ದರೆ ಸಬ್ಸ್ಕ್ರೈಬ್ ಬಟನ್. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.